IPL 2025 ಅಲ್ಲಿ ಪ್ಲೇಯರ್ಸ್ ಮೇಲೆ ಟ್ರೇಡ್ ವಿಂಡೋ ಆಗುವಂತಹ ಚಾನ್ಸ್ ಜಾಸ್ತಿ ಆಗಿದೆ ಗುರು. ಈ ಒಂದು IPL 2025 ಅಲ್ಲಿ ಟ್ರೇಡ್ ವಿಂಡೋಗೆ ಚಾನ್ಸ್ ಇದ್ದಿಲ್ಲ. ಆದರೆ ಆ ಒಂದು BCCI ಮತ್ತು ನಮ್ಮ IPL ಓನರ್ ಸೇರಿ ಆಗಿದ ಆ ಒಂದು ಮೀಟಿಂಗ್ ನಲ್ಲಿ ಮತ್ತೆ ಪ್ಲೇಯರ್ಸ್ ಮೇಲೆ ಟ್ರೇಡ್ ವಿಂಡೋ ಆಗುವಂತಹ ಚಾನ್ಸ್ ಜಾಸ್ತಿ ಆಗಿದೆ. ಸೊ ಹಾಗಾದ್ರೆ ಟ್ರೇಡ್ ವಿಂಡೋ ಆದ್ರೆ ಯಾವ ಪ್ಲೇಯರ್ಸ್ ಮೇಲೆ ಟ್ರೇಡ್ ವಿಂಡೋ ಆಗುವಂತಹ ಚಾನ್ಸ್ ಇದೆ ಮತ್ತು ಯಾವೆಲ್ಲ ಟೀಮ್ದವರು ಟ್ರೇಡ್ ವಿಂಡೋದಲ್ಲಿ ಭಾಗಿಯಾಗಲಿದ್ದಾರೆ ಮತ್ತು RCB CSK ಫ್ಯಾನ್ಸ್ಗೆ ಇದು ಮಾತ್ರ ಬೆಂಕಿ ನ್ಯೂಸು. ಇದ್ರ ಬಗ್ಗೆ A to Z ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನು ವಿಡಿಯೋನ ಫಟಾಫಟ್ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದ್ರೆ ನನಗೆ ಜಾಸ್ತಿ ಮೋಟಿವೇಶನ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ. ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುರು. ಪ್ರತಿಯೊಬ್ಬ IPL ಫ್ಯಾನ್ಸ್ ಹತ್ರ ಒಂದೇ ಒಂದು ರಿಕ್ವೆಸ್ಟ್, ವಿಡಿಯೋನ ಪೂರ್ತಿಯಾಗಿ ನೋಡಿ. ಪೂರ್ತಿಯಾಗಿ ನೋಡಿದ ಮೇಲೆ ಏನೇ ಡೌಟ್ ಇದ್ರೂ ಕಾಮೆಂಟ್ ಮಾಡಿ. ಆ ಕಾಮೆಂಟ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಸೊ ಈ IPL 2025 ಅಲ್ಲಿ ಪ್ಲೇಯರ್ಸ್ ಮೇಲೆ ಟ್ರೇಡ್ ವಿಂಡೋ ಆಗೋಕೆ ಚಾನ್ಸ್ ಇದೆಯಾ? ಈ ಒಂದು ಕ್ವಶನ್ಗೆ ಎಸ್, ಎಕ್ಸಾಕ್ಟ್ಲಿ. ಈ IPL 2025 ಅಲ್ಲಿ ಪ್ಲೇಯರ್ಸ್ ಮೇಲೆ ಟ್ರೇಡ್ ವಿಂಡೋ ಆಗೋಕೆ ಚಾನ್ಸೇ ಇದ್ದಿಲ್ಲ. ಯಾಕೆಂದ್ರೆ ಈ IPL 2025 ಅಲ್ಲಿ ಮೆಗಾ ಆಕ್ಷನ್ ಇತ್ತು. ಸೊ ರೂಲ್ಸ್ ನ ಪ್ರಕಾರ ಬಿಫೋರ್ ಮೆಗಾ ಆಕ್ಷನ್ ಮುಂಚೆ ಪ್ಲೇಯರ್ಸ್ ಮೇಲೆ ಯಾವುದೇ ಟ್ರೇಡ್ ವಿಂಡೋ ಆಗೋಕೆ ಚಾನ್ಸ್ ಇರಲ್ಲ ಗುರು. ಆದ್ರೆ ಲೇಟೆಸ್ಟ್ ಆಗಿ ನಮ್ಮ BCCI ಮತ್ತು IPL ಓನರ್ ಸೇರಿ ಆಗಿದ ಆ ಒಂದು ಮೀಟಿಂಗ್ ಆಧಾರದ ಮೇಲೆ ಸೊ ಬರುವಂತಹ IPL 2025 ಅಲ್ಲಿ ಮೆಜಾರಿಟಿ ಆಫ್ ದ ಟೀಮ್ ಎಲ್ಲರೂ BCCI ಅವರಿಗೆ ರಿಕ್ವೆಸ್ಟ್ ಮಾಡಿದರೆ ನಮಗೆ ಮಾತ್ರ ಬರುವಂತಹ IPL 2025 ಅಲ್ಲಿ ಮೆಗಾ ಆಕ್ಷನ್ ಬೇಡ, ಮಿನಿ ಆಕ್ಷನ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿದರೆ. ಇಫ್ ಸಪೋಸ್ ನಮ್ಮ BCCI ಅವರು ಮೆಜಾರಿಟಿ ಆಫ್ ದ ಟೀಮ್ ರಿಕ್ವೆಸ್ಟ್ ಮಾಡಿದರೆ ಮೆಗಾ ಆಕ್ಷನ್ ಬೇಡ, ಮಿನಿ ಆಕ್ಷನ್ ಬೇಕು ಅಂತೇಳಿ ಈ ಒಂದು ಬರುವಂತಹ IPL 2025 ಅಲ್ಲಿ ನಮ್ಮ BCCI ಅವರು ಮಿನಿ ಆಕ್ಷನ್ ಅಂತ ಕನ್ಸಿಡರ್ ಮಾಡಿದ್ರೆ ಶೋರ್ ಆಗಿ 100% ಬರುವಂತಹ IPL 2025 ಮಿನಿ ಆಕ್ಷನ್ ಮುಂಚೆ ಪ್ಲೇಯರ್ಸ್ ಮೇಲೆ ಟ್ರೇಡ್ ವಿಂಡೋ ಇರುತ್ತೆ ಗುರು. ಆದ್ರೆ ಮೆಜಾರಿಟಿ ಆಫ್ ದ ಟೀಮ್ ಮಿನಿ ಆಕ್ಷನ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರೆ ಮೆಜಾರಿಟಿ ಆಫ್ ದ IPL ಫ್ಯಾನ್ಸ್ ಹೇಳ್ತಾ ಇದ್ದಾರೆ ಗುರು ನಮಗೆ ಮಿನಿ ಆಕ್ಷನ್ ಬೇಡವೇ ಬೇಡ, ಮೆಗಾ ಆಕ್ಷನ್ ಬೇಕೇ ಬೇಕು. ಸೊ ಮೆಗಾ ಆಕ್ಷನ್ ಇದ್ರೆ ತಾನೇ IPL ಗೆ ಕ್ರೇಜಿ ಇರುತ್ತೆ. ಆ ಪ್ಲೇಯರ್ ಈ ಕಡೆ ಹೋಗ್ಬೇಕು, ಆ ಪ್ಲೇಯರ್ ಈ ಕಡೆ ಬರ್ಬೇಕಂತೇಳಿ ಆ ಒಂದು ಥಿಂಕಿಂಗ್ ನಲ್ಲಿ IPL ಫ್ಯಾನ್ಸ್ ಇದ್ದಾರೆ. ಸೊ ನಾನು ಸಹ ಕನ್ಸಿಡರ್ ಮಾಡ್ತೀನಿ ಬರುವಂತಹ IPL 2025 ಅಲ್ಲಿ ಮೆಗಾ ಆಕ್ಷನ್ ಆಗಲೇಬೇಕು. ಸೊ ಇದೆಲ್ಲ ನಿರ್ಧಾರ ನಮ್ಮ BCCI ಅವರಿಗೆ ಬಿಟ್ಟಿದ್ದು. ಸೊ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ಆ ಒಂದು ನಮ್ಮ BCCI ಅವರು ನಿರ್ಧಾರ ಮಾಡ್ತಾರೆ ಮೆಗಾ ಆಕ್ಷನ್ ಇರಬೇಕಾ ಅಥವಾ ಮಿನಿ ಆಕ್ಷನ್ ಇರಬೇಕಂತೇಳಿ. ಇಫ್ ಸಪೋಸ್ ನಮ್ಮ BCCI ಅವರು ಫೈನಲಿ ಮಿನಿ ಆಕ್ಷನ್ ಅಂತ ಕನ್ಸಿಡರ್ ಮಾಡಿದ್ರೆ ಶೋರ್ ಆಗಿ ಆ ಒಂದು ಟ್ರೇಡ್ ವಿಂಡೋ ಓಪನ್ ಆಗುತ್ತೆ. ಇಫ್ ಸಪೋಸ್ ಟ್ರೇಡ್ ವಿಂಡೋ ಓಪನ್ ಆದ್ರೆ RCB ಮತ್ತು CSK ಟೀಮ್ ಗೆ ಪ್ಲಸ್ ಆಗುತ್ತೆ. ಯಾಕೆಂದ್ರೆ ಇಲ್ಲಿ CSK ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ CSK ಟೀಮ್ ಕಾಯ್ತಾ ಇದ್ದಾರೆ. CSK ದಲ್ಲಿ ಒಂದು ಫ್ಯೂಚರ್ ವಿಕೆಟ್ ಕೀಪರ್ ನ ಕಾಯ್ತಾ ಇದ್ದಾರೆ. ಆಲ್ರೆಡಿ CSK ಟೀಮ್ DC ಮ್ಯಾನೇಜ್ಮೆಂಟ್ ಗೆ ಅಪ್ರೋಚ್ ಮಾಡಿದ್ದಾರೆ ರಿಷಬ್ ಪಂತ್ ಅವರ ಪಿಕ್ ಮಾಡೋದಕ್ಕೆ. ಆದ್ರೆ ಮೆಗಾ ಆಕ್ಷನ್ ಆದ್ರೆ ಸೊ DC ಮ್ಯಾನೇಜ್ಮೆಂಟ್ ರಿಷಬ್ ಪಂತ್ ಅವರ ರಿಲೀಸ್ ಮಾಡಿದ್ರೆ CSK ಮ್ಯಾನೇಜ್ಮೆಂಟ್ IPL ಆಕ್ಷನ್ ಅಲ್ಲಿ ಅವ್ರನ್ನ ಪಿಕ್ ಮಾಡೋದಕ್ಕೆ ಸಾಕಷ್ಟು ಕಷ್ಟ ಆಗುತ್ತೆ. ಯಾಕೆಂದ್ರೆ ರಿಷಬ್ ಪಂತ್ ಅವರು ಆಕ್ಷನ್ ಗೆ ಬಂದ್ರೆ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಟೀಮ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಆ ಟಾರ್ಗೆಟ್ ಲಿಸ್ಟ್ ಅಲ್ಲಿ ರಿಷಬ್ ಪಂತ್ ಅವರು ಎಷ್ಟು ಕೋಟಿ ಹೋಗ್ತಾರೆ ಗೊತ್ತಿಲ್ಲ. ಈಗ ಮಿನಿ ಆಕ್ಷನ್ ಆದ್ರೆ ಇಫ್ ಸಪೋಸ್ CSK ಮ್ಯಾನೇಜ್ಮೆಂಟ್ DC ಮ್ಯಾನೇಜ್ಮೆಂಟ್ ಗೆ ಅಪ್ರೋಚ್ ಮಾಡಿ ಅವರು ಅಗ್ರಿಮೆಂಟ್ ಮಾಡ್ಕೋಬಹುದು, ಈಸಿ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ RCB ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ RCB ಗೆ ಒಂದು ಫ್ಯೂಚರ್ ಕ್ಯಾಪ್ಟನ್ ಬೇಕು ಮತ್ತು ಒಂದು ಓಪನರ್ ಬೇಕು, ಒಂದು ವಿಕೆಟ್ ಕೀಪರ್ ನ ಅವಶ್ಯಕತೆ ಇದೆ. ಸೊ ಆ ಒಂದು ರೀಸನ್ ಮೇಲೆ ನಮ್ಮ RCB ಮ್ಯಾನೇಜ್ಮೆಂಟ್ KL ರಾಹುಲ್ ಅವರಿಗೆ ಅಪ್ರೋಚ್ ಮಾಡಬೇಕಂತ ಕಾಯ್ತಾ ಇದ್ದಾರೆ. ಇಫ್ ಸಪೋಸ್ KL ರಾಹುಲ್ ಅವ್ರನ್ನ LAC ಮ್ಯಾನೇಜ್ಮೆಂಟ್ ಮೆಗಾ ಆಕ್ಷನ್ ಗೆ ಬಿಟ್ರೆ ಆ ಒಂದು ಮೆಗಾ ಆಕ್ಷನ್ ಅಲ್ಲಿ ನಮ್ಮ RCB ಮ್ಯಾನೇಜ್ಮೆಂಟ್ KL ರಾಹುಲ್ ಅವ್ರನ್ನ ಪಿಕ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಗುರು. ಯಾಕೆಂದ್ರೆ KL ರಾಹುಲ್ ಅವ್ರನ್ನ ಮೆಗಾ ಆಕ್ಷನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಟೀಮ್ ದವರು ಟಾರ್ಗೆಟ್ ಮಾಡ್ತಾರೆ. ಆ ಒಂದು ರೀಸನ್ ಮೇಲೆ ನಮ್ಮ RCB ಮ್ಯಾನೇಜ್ಮೆಂಟ್ಗೆ ಮೆಗಾ ಆಕ್ಷನ್ ಅಲ್ಲಿ ಅವರ ಪಿಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇಫ್ ಸಪೋಸ್ ಮಿನಿ ಆಕ್ಷನ್ ಆದ್ರೆ ಟ್ರೇಡ್ ವಿಂಡೋ ಓಪನ್ ಆದ್ರೆ ಶೋರ್ಲಿ ನಮ್ಮ RCB ಮ್ಯಾನೇಜ್ಮೆಂಟ್ LAC ಓನರ್ನ ಕಾಂಟ್ಯಾಕ್ಟ್ ಮಾಡಿ ಅಗ್ರಿಮೆಂಟ್ ಮಾಡಿಕೊಂಡು KL ರಾಹುಲ್ ಅವ್ರನ್ನ ಟ್ರೇಡ್ ಮಾಡುವಂತಹ ಅವಕಾಶ ಇರುತ್ತೆ, ಈಸಿ ಆಗುತ್ತೆ. ಸೊ ಆ ಒಂದು ರೀಸನ್ ಮೇಲೆ ಟ್ರೇಡ್ ವಿಂಡೋ ಆದ್ರೆ ಅಲ್ಲಿ CSKಗೂ ಮತ್ತು RCBಗೂ ಈಸಿ ಆಗುತ್ತೆ. ಇದೆಲ್ಲ ನಿರ್ಧಾರ ನಮ್ಮ BCCI ಅವರಿಗೆ ಬಿಟ್ಟಿದ್ದು. ಮೈಟ್ ಬಿ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ಆ ಒಂದು ನಿರ್ಧಾರ ಬರುತ್ತೆ. ಮೆಗಾ ಆಕ್ಷನ್ ಆಗುತ್ತಾ ಅಥವಾ ಮಿನಿ ಆಕ್ಷನ್ ಆಗುತ್ತಾ, ಟ್ರೇಡ್ ವಿಂಡೋ ಓಪನ್ ಆಗುತ್ತಾ ಅಂತೇಳಿ. ಸೊ IPL ಫ್ಯಾನ್ಸ್ ನಿಮ್ಮ ಪ್ರಕಾರ ಮೆಗಾ ಆಕ್ಷನ್ ಆಗ್ಬೇಕಾ ಅಥವಾ ಮಿನಿ ಆಕ್ಷನ್ ಆಗ್ಬೇಕಾ? ಮಿನಿ ಆಕ್ಷನ್ ಆದ್ರೆ ಟ್ರೇಡ್ ವಿಂಡೋ ಓಪನ್ ಆದ್ರೆ ಸೊ ಸಾಕಷ್ಟು ಟ್ರೇಡ್ ವಿಂಡೋ ಆಗುವಂತಹ ಅವಕಾಶ ಇರುತ್ತೆ ಪ್ಲೇಯರ್ಸ್ ಮೇಲೆ. KL ರಾಹುಲ್, ರಿಷಬ್ ಪಂತ್ ಮತ್ತು ಮೇ ಬಿ ಅಲ್ಲಿ ರೋಹಿತ್ ಶರ್ಮಾ ಸಹ ಇದ್ದಾರೆ ಮತ್ತು ಅಲ್ಲಿ
ಸೂರ್ಯಕುಮಾರ್ ಯಾದವ್ ಸಹ ಇದ್ದಾರೆ. ಸಾಕಷ್ಟು ಪ್ಲೇಯರ್ಸ್ನ ಟ್ರೇಡ್ ಮಾಡುವಂತಹ ಅವಕಾಶ ಇರುತ್ತೆ ಗುರು. ಸೊ ಇದು ಗುರು ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ಏನೇ ಡೌಟ್ ಇದ್ರು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಆ ಕಾಮೆಂಟ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಸೊ ಈ ಒಂದು ವಿಡಿಯೋ ಎಷ್ಟಾದರೆ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸೊ ಆದಷ್ಟು ಈ ಒಂದು ವಿಡಿಯೋನ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ತಪ್ಪದೇ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.